ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿಯೋಕ್ಕೆ ಬಂತು. ಸೀಸನ್ ಕೊನೆಯಲ್ಲಿ ಸಿಗುವ ವಿಶೇಷವಾದ ರುಚಿಯಾದ ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಗೊಜ್ಜನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಗೊಜ್ಜು ಅಥವಾ ಮುದ್ದುಲಿ ಮಲೆನಾಡು ಮತ್ತು ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಅಜ್ಜಿ ಕಾಲದ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು. ಬನ್ನಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಮೊದಲಿಗೆ ಇಲ್ಲಿ ನಾನು ಸಕ್ಕರೆ ಗುತ್ತಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ ಒಂದು 10 ಹಣ್ಣು ಬಂದಿದೆ. ಈಗ ಅದಕ್ಕೆ ಹುಣಸೆ ರಸ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಣ ಕೊಬ್ಬರಿ ತುರಿ, ಬೆಲ್ಲ, ಉದ್ದಿನಬೇಳೆ, ರುಚಿಗೆ ಉಪ್ಪು ಮತ್ತು ಅರಿಶಿನ ಪುಡಿ, ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಗೂ ಮೆಂತ್ಯಕಾಳು ಇದ್ದರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ಮೆಂತ್ಯಕಾಳು, ಆಮೇಲೆ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ಇದು ಕೂಡ ಬೇಕಾಗುತ್ತೆ. ಆಮೇಲೆ ಒಗ್ಗರಣೆಗೆ ಹಿಂಗು. ಮೊದಲಿಗೆ ಮಸಾಲೆ ರುಬ್ಬೋದಕ್ಕೆ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು 1/4 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆಮೇಲೆ 4ರಿಂದ 5 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು. ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೋಬೇಕು. ನೋಡಿ, ಮೆಂತ್ಯ ಒಳ್ಳೆ ಪರಿಮಳ ಬರುತ್ತೆ. ಕೊಬ್ಬರಿ ಎಣ್ಣೆ ಜೊತೆಲಿ ಹುರಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಪರಿಮಳ. ಈಗ ನಾನು ಸ್ವಲ್ಪ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಳ್ಳು ಕೂಡ ನಾನು 1-2 ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ನಮ್ಮ ಮಸಾಲೆ ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಖಾರಕ್ಕೂ. ಮತ್ತು ಒಳ್ಳೆ ಬಣ್ಣ ಕೂಡ ಬರುತ್ತೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸೋದ್ರಿಂದ. ಇದಿಷ್ಟನ್ನು ಹಾಕ್ಕೊಂಡು ನಾನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತೀನಿ. ಒಳ್ಳೆ ರುಚಿನೂ ಬರುತ್ತೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ. ನೋಡಿ, ಎಲ್ಲದನ್ನು ಚೆನ್ನಾಗಿ ಉದ್ದಿನಬೇಳೆನೇ ಇದರಲ್ಲಿ ಹೈಲೈಟು. ಅಂದರೆ ಮಸಾಲೆ ಹೊಂದ್ಕೊಳ್ಳೋದಕ್ಕೆ ನಾವಿಲ್ಲಿ ಉದ್ದಿನಬೇಳೆನ ಬಳಸ್ತಾ ಇದ್ದೀವಿ. ಎಳ್ಳು ಹಾಕ್ಕೊಳ್ಳೋದ್ರಿಂದ ಕೂಡ ರುಚಿ ಹೆಚ್ಚುತ್ತೆ. ಚೆನ್ನಾಗಿ ಒಳ್ಳೆ ಬಿಸ್ಕೆಟ್ ಕಲರ್ ಬರೋವರೆಗೂ ಉದ್ದಿನಬೇಳೆನ ಹುರ್ಕೋಬೇಕು. ಈಗ ನಾವು ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ತುರಿದ್ಬಿಟ್ಟು ಒಣ ಕೊಬ್ಬರಿನ ನಾನು ಇಲ್ಲೊಂದು ಅರ್ಧದಿಂದ 3/4 ಬಟ್ಲಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಒಣ ಕೊಬ್ಬರಿ ಸೇರಿಸೋದ್ರಿಂದ ಈ ನಮ್ಮ ಏನು ಗೊಜ್ಜು ಮಾಡ್ಕೊಳ್ತಾ ಇದ್ದೀವಲ್ಲ, ಆ ಗೊಜ್ಜು ಒಳ್ಳೆ ರುಚಿನೂ ಬರುತ್ತೆ ಮತ್ತು ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಮಂದವಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಈ ಮೆಣಸಿನ್ಕಾಯಿ ಎಲ್ಲ ಗರಿ ಆಗುತ್ತೆ ನೋಡಿ. ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಗರಿ ಆಗುತ್ತೆ. ಒಣ ಕೊಬ್ಬರಿನೂ ಕೂಡ ಚೆನ್ನಾಗಿ ಗರಿ ಆಗುತ್ತೆ. ಅಲ್ಲಿಗೆ ನಾವು ಸ್ಟವ್ನ ಆಫ್ ಮಾಡಿ 1-2 ಸತಿ ಈ ಥರ ಚೆನ್ನಾಗಿ ಕೈ ಆಡ್ಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ನಾನು ಸಣ್ಣ ಜಾರಿನಲ್ಲಿ ಫಸ್ಟು ಏನು ಹುರ್ಕೊಂಡಿದ್ದಲ್ಲ ಅದರಲ್ಲಿ ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಮಾತ್ರ ಫಸ್ಟು ಪೌಡ್ರ್ ಮಾಡ್ಕೊಳ್ತೀನಿ. ಆವಾಗ ಚೆನ್ನಾಗಿ ಪೌಡರ್ ಆಗುತ್ತೆ ನೋಡಿ. ಈ ಥರ ನೈಸಾಗಿ ಪೌಡ್ರ್ ಆಯಿತು. ಈಗ ಮಿಕ್ಕಿರೋ ಪದಾರ್ಥಗಳನ್ನೆಲ್ಲ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ, ಉದ್ದಿನಬೇಳೆ, ಎಳ್ಳು, ಏನು ಜೀರಿಗೆ ಇದೆಲ್ಲ ಹುರ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಳ್ತೀವಿ. ಈಗ ನೋಡಿ, ಈಗ ಇದಿಷ್ಟಕ್ಕೆ ನಾನು ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟು ಅಲ್ಲ, ತುಂಬ ತರಿನೂ ಇಲ್ಲ, ಅವೆರಡರ ಮಧ್ಯೆ ಕನ್ಸಿಸ್ಟೆನ್ಸಿನಲ್ಲಿ ನಾವು ರುಬ್ಕೋಬೇಕು. ಈಗ ನೋಡಿ, ನಮ್ಮ ಮಸಾಲೆ ಚೆನ್ನಾಗಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪರಿಮಳ, ಹುರಿದಿರೋದ್ರಿಂದ ಒಳ್ಳೆ ಚೆನ್ನಾಗಿ ಬರುತ್ತೆ ಪರಿಮಳ. ಈಗ ನಾವು ಈ ಮಾವಿನ ಹಣ್ಣನ್ನು ನಾನೆಲ್ಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಮೇಲ್ಗಡೆ ತುಂಬನೆಲ್ಲ ತಕ್ಕೊಂಡು ಸಿಪ್ಪೆನ ಬಿಡಿಸಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಗೊಜ್ಜಿನಲ್ಲಿ ನಾವು ಹಣ್ಣು ಮತ್ತು ಗೊರಟು ಎರಡನ್ನೂ ಉಪಯೋಗಿಸುವಂಥದ್ದು, ಅದೇ ಇದರದ್ದು ವಿಶೇಷ. ಈಗ ನಾನು ಸಿಪ್ಪೆನ ತೆಗೆದು ಎಸೆಯೋ ಹಾಗಿಲ್ಲ, ಅದನ್ನು ಕೂಡ ನಾನು ಒಂದ್ಸತಿ ನೀರನ್ನು ಹಾಕಿ ನೀರನ್ನು ಕಿವುಚ್ಕೊಂಡು ಅದರಲ್ಲಿರೋಂಥ ರಸ ಕೂಡ ತಗೊಳ್ತೀನಿ. ಮೊದಲೀಗ ನಾನು ಹಣ್ಣನ್ನೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈ ಬಿಡಿಸಿರೋಂಥ ಹಣ್ಣನ್ನೆಲ್ಲ ನಾವು ಗೊಜ್ಜು ಮಾಡೋವಂಥ ಬಾಣಲಿನಲ್ಲಿ ಹಾಕ್ತಾಯಿದ್ದೀನಿ. ಈಗ ಒಂದು ದೊಡ್ಡ ಬಾಣಲಿ ತೊಗೊಂಡು ಆ ಬಾಣಲಿನಲ್ಲಿ ಈ ಹಣ್ಣನ್ನೆಲ್ಲ ಹಾಕಿ ನಾನು ಇದಕ್ಕೆ 2 ಲೋಟದಷ್ಟು ನೀರು, ಅಂದರೆ ಒಂದು ಲೋಟಕ್ಕೆ 400 ml ನೀರಾದರೆ 2 ಲೋಟದಷ್ಟು ಅಂದರೆ 800 ml ಅಷ್ಟು ನೀರು ಹಾಕಿ ಈಗ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಮಾವಿನ ಹಣ್ಣನ್ನು ಲೋ ಫ್ಲೇಮಲ್ಲೇ ಬೇಯಕ್ಕಿಟ್ಟು ಇಲ್ಲಿ ನಾವು ಸಿಪ್ಪೆನ ಒಂದು ತಟ್ಟೆಲಿ ತಗೊಂಡಿದ್ದಲ್ಲ ಅದನ್ನು ಕೈಯಲ್ಲಿ ಒಂದು ಸತಿ ಎಲ್ಲ ಕಿವುಚ್ಬಿಟ್ಟು ಅದನ್ನು ರಸನ ತಗೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದ್ರಿಂದ ಸಿಪ್ಪೆಯಲ್ಲಿರೋಂಥ ಒಬ್ಬರು ಕೂಡ ನಮಗೆ ಈ ಗೊಜ್ಜಿನಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದು ಮಾಡಬೇಕು. ಆಮೇಲೆ ನಾನು ಈಗ ಇದಕ್ಕೆ ಕುದೀತಾ ಇರೋವಂಥ ಮಾವಿನ ಹಣ್ಣಿನ ಪಾತ್ರೆನಲ್ಲಿ 1 ಸ್ಪೂನು ಕಲ್ಲುಪ್ಪು ಮತ್ತು ಅರಿಶಿನ ಮತ್ತು ಬೆಲ್ಲನ ನೀವು ನೋಡ್ಕೊಂಡು ಹಾಕೋಬೇಕು. ಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ, ಹಣ್ಣು ಸ್ವಲ್ಪ ಹುಳಿ ಇದ್ದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಹುಣಸೆ ರಸನೂ ಅಷ್ಟೇ. ಹಣ್ಣು ತುಂಬ
ಹುಳಿ ಇದ್ದರೆ ಹುಣಸೆ ರಸ ಕಮ್ಮಿ ಹಾಕ್ಕೊಳ್ಳಿ, ಕಡಿಮೆ ಹುಳಿ ಇದ್ದರೆ ಸ್ವಲ್ಪ ಹುಳಿನ ಜಾಸ್ತಿ. ಅಂದರೆ ಈ ಗೊಜ್ಜು ಏನಿದೆಯಲ್ಲ ಹುಳಿ ಸಿಹಿ ಖಾರ ಮೂರೂ ಸಮ ಪ್ರಮಾಣದಲ್ಲಿರಬೇಕು. ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಬಳಸ್ಕೊಂಡು ಹಾಕ್ಕೋಬೇಕಷ್ಟೇ. ಈಗ ಅದಕ್ಕೆ ನಾನು ತೆಗೆದಿಟ್ಟಂಥ ರಸ, ಮಾವಿನ ಹಣ್ಣಿನ ರಸ, ಸಿಪ್ಪೆ ರಸ ಕೂಡ ಸೇರಿಸ್ಕೊಂಡೆ. ಎಲ್ಲನೂ ಹಾಕಿ ಚೆನ್ನಾಗಿ ಕೈ ಆಡಿ, ಈಗ ಉಪ್ಪು ಮತ್ತು ಬೆಲ್ಲ ಎಲ್ಲ ಕರಗಿದೆ ಅಂದಾಗ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಮಧ್ಯದಲ್ಲಿ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಗೊಜ್ಜಿನಲ್ಲಿ. ಈಗ ನಾನು ರುಬ್ಬಿರೋಂಥ ಮಸಾಲೆ ಕೂಡ ಸೇರಿಸಿದ್ದೀನಿ. ಉಪ್ಪು, ಹುಳಿ, ಖಾರ, ಹುಣಸೆ ಹುಳಿನೂ ಹಾಕಿದ್ದೀವಿ, ಬೆಲ್ಲನೂ ಹಾಕಿದ್ದೀವಿ. ಕುದೀತಾ ಇರುತ್ತೆ. ಅದಷ್ಟು ಕುದಿಯುವಾಗ ನಾವಿಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಹಿಂಗನ್ನು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಚೆನ್ನಾಗಿ ಕೈ ಆಡಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಗೊಜ್ಜು ಆಲ್ರೆಡಿ ಕುದ್ದು ಈಗ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿದೆ. ಚೆನ್ನಾಗಿ ಹೊಂದ್ಕೊಂಡು ನೋಡಿ, ಸ್ವಲ್ಪ ಗಟ್ಟಿಯಾಗಿ ಮಂದವಾಗಿ ಆಗಿದೆ. ಉದ್ದಿನಬೇಳೆ ರುಬ್ಬಾಕಿದ್ವಲ್ಲ ಅದು ಮಂದವಾಗಿ ಚೆನ್ನಾಗಾಗಿದೆ. ಈಗ ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಲಾಸ್ಟಲ್ಲಿ ಒಗ್ಗರಣೆ ಸೇರಿಸ್ಕೊಂಡ್ರೆ ನಮ್ಮ ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ಮುದ್ದುಳಿ ಅಂತಲೂ ಕರೀತಾರೆ. ಇದು ಮಲೆನಾಡು ಮತ್ತು ಉಡುಪಿ, ಮಂಗಳೂರು ಕಡೆಯಲ್ಲೆಲ್ಲ ತುಂಬ, ಕರಾವಳಿ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನು ನಾವು ಬಿಸಿ ಬಿಸಿ ಕೆಂಪಕ್ಕಿ ಅನ್ನೋ ಜೊತೆ ಅಂತಲೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ಹುಳಿ, ಸಿಹಿ, ಖಾರ, ಉಪ್ಪು ಎಲ್ಲ ಸೇರಿ, ಆಮೇಲೆ ಮಾವಿನ ಹಣ್ಣಿಂದ ಈ ಮಾವಿನ ಹಣ್ಣಿನ ವಿಶೇಷವಾದ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಬಾಯಲ್ಲಿ ನೀರೂರಿಸುವ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಯಿತು ಅಂತ. ಆಹಾ, ಸಾಸಿವೆ ಪರಿಮಳ, ಮಾವಿನ ಹಣ್ಣಿನ ಸಿಹಿ, ಮೆಣಸಿನ ಖಾರ, ಹುಣಸೆ ಹುಳಿ ನಿಜಕ್ಕೂ ಅದ್ಭುತ. ನೀವು ಒಂದ್ಸತಿ ಈ ರೆಸಿಪಿನ ಮತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.